ಇದು ಉದಯ ಟಿವಿಯ ಸಿನಿಮಾ ಸಂಭ್ರಮ AVR ಗ್ರೂಪ್ ಆಫ್ ಕಂಪನೀಸ್ ಕೋ ಪ್ರೆಸೆಂಟ್ಸ್ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2025 ಸ್ಪೆಷಲ್ ಪಾರ್ಟ್ನರ್ ವಿ ಕೇರ್ ಹೆಲ್ತ್ ಅಂಡ್ ಸ್ಕಿನ್ ಕ್ಲಿನಿಕ್. ಈ ವೇದಿಕೆಯಲ್ಲಿ ವಿಶೇಷ ಅತಿಥಿಯನ್ನ ಸ್ವಾಗತಿಸುವಂತ ಸಮಯ. ಕನ್ನಡ ಚಿತ್ರರಂಗದ ಘನತೆಯನ್ನ ಮತ್ತೊಂದು ಮಟ್ಟಕ್ಕೆ ತೆಗೆದುಕೊಂಡು ಹೋದ ತ್ರಿವಿಕ್ರಮ, ಅಡೆತಡೆಗಳನ್ನ ಗೆದ್ದು ನಿಂತ ಸವ್ಯಸಾಚಿ, ಭರವಸೆಗೆ ಎನರ್ಜಿಗೆ ಮತ್ತೊಂದು ಹೆಸರು. ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸೋಣ ನಮ್ಮೆಲ್ಲರ ಪ್ರೀತಿಯ ಕರುನಾಡ ಚಕ್ರವರ್ತಿ, ಸೆಂಚುರಿ ಸ್ಟಾರ್, ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್. ಶಿವಣ್ಣ 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 ನಮ್ಮ ಶಿವಣ್ಣನ ವ್ಯಕ್ತಿತ್ವಕ್ಕೆ, ಅವರ ಎನರ್ಜಿಗೆ ಎದ್ದು ನಿಂತು ಚಪ್ಪಾಳೆ ಹೊಡಿಬೇಕು ಮಾರಾಯ. ಹಿ ಈಸ್ ನಮ್ಮ ಹೆಮ್ಮೆ, ನಮ್ಮ ಎನರ್ಜಿ, ನಮ್ಮ ಎವ್ರಿಥಿಂಗ್. ನೋಡ್ರಪ್ಪ, ನಮ್ಮ ಎನರ್ಜಿ ಈಗ ನಮ್ಮ ವೇದಿಕೆ ಮೇಲೆ ಇದೆ. ಶಿವಣ್ಣ, ವೆಲ್ಕಮ್ ಟು ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2025. ನೀವು ಬಂದ ಮೇಲೆ ಎಲ್ಲಿಲ್ಲದ ಎನರ್ಜಿ ಬಂದ್ಬಿಟ್ಟಿದೆ ನೋಡಿ. ಹೇಗಿದ್ದೀರಿ? ಹೇಗೆ ಅನಿಸ್ತಾ ಇದೆ ಈ ವೇದಿಕೆ? ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಫಸ್ಟ್ ಆಫ್ ಆಲ್ ಎನರ್ಜಿ, ನನಗೆ ಎನರ್ಜಿ ಬರೋದು ಇಲ್ಲಿಂದ. ಈ ಕ್ಲಾಪ್ಸು, ಈ ವಿಸಲ್ಸು, ಅದರಿಂದ ಬರುತ್ತೆ ಎನರ್ಜಿ. ಏನಂದರೆ ಏನೇ ಮಾಡಬೇಕು ಒಂದು ವಿಲ್ ಪವರ್, ಆ ವಿಲ್ ಪವರ್ ಕೊಡ್ಸೋರು ಇವರು ಅಭಿಮಾನಿ ದೇವರುಗಳು. ಲಾಟ್ ಆಫ್ ವೆಲ್ ವಿಷರ್ಸ್, ಫ್ರೆಂಡ್ಸ್. ಕನ್ನಡದ ಮಕ್ಕಳು ಚೆನ್ನಾಗಿ ಬೆಳಿಬೇಕು, ಇನ್ನೂ ಎತ್ತರಕ್ಕೆ ಬೆಳಿಬೇಕನ್ನೋದು ನಮ್ಮ ಆಸೆ. ಅದಕ್ಕೆ ಏನಾಗಬೇಕು? ತಮ್ಗಳ ಪ್ರೋತ್ಸಾಹ, ತಮ್ಗಳ ಅಭಿಮಾನ ಬೇಕು, ತಮ್ಗಳ ಬ್ಲೆಸ್ಸಿಂಗ್ಸ್ ಬೇಕು. ದಯವಿಟ್ಟು ಕನ್ನಡ ಸಿನಿಮಾ ಜಾಸ್ತಿ ನೋಡಿ, ಅಷ್ಟೇ ಕೇಳ್ತೀನಿ. ನೀವು ಬಂದ ಮೇಲೆ ಇಲ್ಲಿ ಹೊಸ ಎನರ್ಜಿ ಉದಯ ಆಗಿದೆ. ಇಲ್ಲ, ಆ್ಯಕ್ಚುಲಿ ಮೊದಲಿಂದ ಇರಬೇಕು. ನೀ ಇದ್ಮೇಲೆ ಇದ್ದೇ ಇರ್ತಾರೆ. ನೀನು ಸಾಮಾನ್ಯ, ಯಾರನ್ನೂ ಬಿಡಲ್ಲ. ನಿಮ್ಮ ಕಾಲಿನ ಧೂಳು ಯಾರು ಕಂಟ್ರಿ ಬಿಡಲ್ಲ. ಒಂಥರ ಅವ್ರ ವೈಫ್ ಹತ್ರ ಮಾತಾಡ್ಬೇಕು. ಶಿವಣ್ಣ, ಇದೊಂದು ಮಾತ್ರ ಮಾಡಬೇಡಿ ಶಿವಣ್ಣ. ಓಕೆ, ಗೀತಕ್ಕ ಗೊತ್ತಲ್ಲ ಗೀತಕ್ಕ ನನ್ನ ಬಗ್ಗೆ ನಾನು ಎಂತ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಗೀತಕ್ಕೆ ಸಪೋರ್ಟ್ ಮಾಡ್ತೀರಿ ಅಂದ್ರೆ ನೀವು ಉಲ್ಟಾ ಹೊಡೆದ್ಬಿಟ್ರಲ್ಲ ನೋಡಿ. ಅಲ್ಲ, ನಮ್ಮ ಶಿವಣ್ಣ ನಮ್ಮನ್ನು ಕಾಯ್ಲಿಲ್ಲ ಅಂದ್ರೆ ಜಗತ್ತಲ್ಲಿ ನಮ್ಮನ್ನು ಯಾರು ಕಾಯ್ತಾರೆ? ಆಯ್ತು. ಶಿವಣ್ಣ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ, ಅಣ್ಣವರು ಅಮ್ಮ ನಿಮಗೆ ಕರೆಕ್ಟಾಗಿ ಶಿವಣ್ಣದ ಹೆಸರಿಟ್ರಣ್ಣ. ಯಾಕೆ ಹೇಳಿ? ಆ ಶಿವ ವಿಷ ಕುಡಿದು ವಿಷಕಂಠನಾದ. ನೀವು ಎಲ್ಲ ಅಡೆತಡೆಗಳನ್ನ ಗೆದ್ದು ನಿಂತು ಸವ್ಯಸಾಚಿಯಾಗಿ ನಿಂತು ಶಿವ ಆಗಿದ್ದೀರಿ ನೀವು. ಅಣ್ಣ, ಸೀರಿಯಸ್ಲಿ ಯು ಆರ್ ದಿ ಐಕಾನ್ ಫಾರ್ ಹೋಪ್. ನಿಮ್ಮ ಮಾತುಗಳು ತುಂಬಾ ಮೋಟಿವೇಶನಲ್ ಆಗಿದೆ ನಮಗೆ. ಬಿದ್ದವರು ಹೇಗೆ ಎದ್ದು ಬರಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ ಶಿವಣ್ಣ. ನಾನು ಮಾತ್ರ ಸಾಧ್ಯ ಆಗ್ತಿರ್ಲಿಲ್ಲ. ಲಾಟ್ ಆಫ್ ಪೀಪಲ್ ಆರ್ ದೇರ್ ಬಿಹೈಂಡ್ ಮೀ. ಫಸ್ಟ್ ಆಫ್ ಆಲ್ ಗೀತಾ, ಮೈ ಮೇನ್ ಥಿಂಗ್, ಮೈ ವೈಫ್ ಗೀತಾ, ಹಾಗೂ ನನ್ನ ಚಿಕ್ಕ ಮಗಳು ನಿವೇದಿತಾ. ಇವನ್ ನಿಶು ಇಸ್ ಆಲ್ಸೋ ದೇರ್. ಬಟ್ ನಿಶು ಇವಾಗ ತಾನೆ ಶಿ ಇಸ್ ಕಮಿಂಗ್ ಔಟ್ ಆಫ್ ದಿಸ್. ಬಟ್ ನೀವು ಇವರಿಬ್ಬರು ನನಗೆ ಇನ್ನೂ 2 ತಾಯಿ ಥರ ಆದರು. way they looked after me, I can't forget. And doctors, ಇಲ್ಲಿ local doctors, my son-in-law ದಿಲೀಪ್, ಮುರುಗೇಸನ್ ಅವರು ಅಲ್ಲಿ ಮಯಾಮಿಲಿ ಅವರು, ಆ್ಯಂಡ್ ಅರ್ಜುನ್ ಜನ್ಯ, ರಮೇಶ್ ರೆಡ್ಡಿ ಅವರು. ಬಿಕಾಸ್ ಅವ್ರ ಸಿನಿಮಾನ ಮಾಡ್ತಾ ಇದ್ದೆ. when I was undergoing chemo, I was doing 45 climax.
ಬಟ್ ಏನು ಅದು ದೇವರೇ ಐ ಥಿಂಕ್ ಆಶೀರ್ವಾದ ಮಾಡಿದ್ದು ನನಗೆಲ್ಲ ಬರೋಕ್ಕೆ. ಐ ಥಿಂಕ್ ಆಲ್ ದ ಅದರ್ ಆರ್ಟಿಸ್ಟ್, ಎಷ್ಟೋ ಜನ ಆರ್ಟಿಸ್ಟ್ ವೆಲ್ ವಿಶರ್ಸ್ ಇದ್ದಾರೆ. ಎವ್ರಿಬಡಿ ಯೂಸ್ ಟು ಕಾಲ್ ಮೀ, ದೇ ಯೂಸ್ ಟು ಶೇರ್ ವಿತ್ ಮೀ, ದುನಿಯಾ ವಿಜಯ್, ಧನಂಜಯ, ಎವ್ರಿಬಡಿ ಕಾಲ್ಡ್ ಮೀ. ಐ ಥಿಂಕ್ ಐ ಕಾಂಟ್ ಫರ್ಗೆಟ್ ದಟ್ ಡೇಸ್. ಹಾರ್ಡ್ ಡೇಸ್ನೆಲ್ಲ ತುಂಬ ಈಸಿ ಮಾಡಿಬಿಟ್ರು. ಎಲ್ಲರಿಗಿಂತ ಹೆಚ್ಚಾಗಿ ಅಭಿಮಾನಿ ದೇವರುಗಳು, ಎವ್ರಿಬಡಿ ದೇ ಆಲ್ ಸಿಕ್ಕಾಪಟ್ಟೆ ಪೂಜೆ. ಯಾರು ಸಿಗುತ್ತೆ ಆ ಭಾಗ್ಯ? ಏನೋ ನಾವು ಜನ್ಮದ ಎಷ್ಟು ಪುಣ್ಯ ಮಾಡಿದ್ವೇನೋ ಅಷ್ಟು ಆ ಒಂದು ಭಾಗ್ಯ ಇವತ್ತು ನನ್ನ ಕಾಪಾಡ್ಕೊಂಡು ಇಲ್ಲಿ ಕರ್ಕೊಂಬಂದಿದೆ. ಬಟ್ ನಾನು ತುಂಬಾನೇ ಒಂಥರ ಐ ಥಾಟ್ ವಾಟ್ ಈಸ್ ದೇರ್, ದಟ್ಸ್ ಆಲ್ ಲೈಫ್ ಇಸ್ ದಟ್ಸ್ ಆಲ್ ಹಂಗೆ ಅನ್ಕೊಂಡಿದ್ದೆ. ಬಟ್ ದ ವೇ ಎವ್ರಿಬಡಿ ಮೇಕ್ ಮೀ ಟು ಕಮ್ ಔಟ್ ಅಂಡ್ ಐ ವಾಸ್ ವರ್ಕಿಂಗ್ ಟಿಲ್ ಐ ವೆಂಟ್ ಟು ಸರ್ಜರಿ. ಐ ವಾಸ್ ವರ್ಕಿಂಗ್ ಟಿಲ್ ದ ವೀಕ್ ಐ ಲೆಫ್ಟ್ ಫಾರ್ ಮಯಾಮಿ. ಅವತ್ತವರೆಗೂ ನಾನು ಕೆಲಸ ಮಾಡ್ತಾ ಇದ್ದೆ. ಅಣ್ಣವ್ರು ಹೇಳಿದ್ರು ಜನರಿಂದ ನಾನು ಮೇಲು ಬಂದೆ ಅಂತ. ನೀವು ಆ ಜನರಿಗೋಸ್ಕರ ಮತ್ತೆ ಗೆದ್ದು ಬಂದಿದ್ದೀರಲ್ಲ, ಅದು ತುಂಬಾ ದೊಡ್ಡ ವಿಚಾರಣ. ನೀವು ರೆಸ್ಟ್ ಅನ್ನೋ ಪದನ ಅರೆಸ್ಟ್ ಮಾಡ್ಬಿಟ್ಟಿದ್ದೀರಿ. ಕಮಿಟ್ಮೆಂಟ್, ರೆಸ್ಪಾನ್ಸಿಬಿಲಿಟಿ, ಸಿ ದೋಸ್ ಥಿಂಗ್ ಕಮ್ಸ್ ಇನ್ ದ ಫಸ್ಟ್. ಆಕ್ಚುಲಿ ಏನಾದ್ರೂ ಒಂದು ಆಯ್ತು ಅಂದ್ರೆ ದಟ್ ಮೈಂಡ್ ಅದು ಬಂದ್ಬಿಡುತ್ತೆ. ಅಯ್ಯೋ ನಾವು ಅವ್ರಿಗೆ ಬರ್ಡನ್ ಆಗ್ಬಿಟ್ಟು ಹೋಗ್ಬಾರ್ದು, ಹೋಗ್ಬೇಕಾದ್ರೆ ಸಂತೋಷವಾಗಿ ಹೋಗ್ಬಿಡ್ಬೇಕು. ಕಡೆ ಇವನು ನೋಡ ಲೈಕ್ ದಟ್ ವಿ ಶುಡ್ ಗೋ, ನಾಟ್ ಗಿವಿಂಗ್ ಲಾಟ್ ಆಫ್ ಪೇನ್ಸ್ ಕೊಟ್ಬಿಟ್ಟು ಹೋಗ್ಬಾರ್ದು. ಹ್ಯಾಪಿಲಿ ವಿ ಶುಡ್ ಗೋ. ಅದಿತ್ತು ನನ್ನ ಮೈಂಡ್ಲಿ. ಬಟ್ ಐ ಡೋಂಟ್ ನೋ, ಐ ಆಮ್ ಬ್ಯಾಕ್ ಹಿಯರ್. 6 ಕೋಟಿ ಕನ್ನಡಿಗರ ಬ್ಲೆಸ್ಸಿಂಗ್ಸ್. ಈಗ ಕೆಲವೊಂದು ಪ್ರತಿಭೆಗಳಿಗೆ ನಿಮ್ಮ ಆಶೀರ್ವಾದ ಬೇಕು ಶಿವಣ್ಣ. ದಯವಿಟ್ಟು 2 ಅವಾರ್ಡ್ಗಳು ನೀವು ಕೊಡಬೇಕು. ಪ್ರತಿಭಾವಂತರಿಗೆ ಪ್ರಪಂಚದಾದ್ಯಂತ ಅಭಿಮಾನಿಗಳಿದ್ದಾರೆ. ಚಿತ್ತಾರ ಅವಾರ್ಡ್ಸ್ ನ ಈ ವೇದಿಕೆ ಮೇಲೆ ಈಗ ನೀಡ್ತಾ ಇರುವಂತ ಈ ಪ್ರಶಸ್ತಿಗೆ ಅರ್ಹ ಆಗಿರೋರು ಈ ನೆಲದಲ್ಲಿ ಹುಟ್ಟಿ ಕನ್ನಡ, ತಮಿಳು, ತೆಲುಗು ಹೀಗೆ ದಕ್ಷಿಣ ಭಾರತದ ಎಲ್ಲಾ ಭಾಷೆಗಳಲ್ಲಿ ಮಿಂಚ್ತಾ ಇರುವಂತ ಸ್ಟಾರ್. ಚಿತ್ತಾರ ಸ್ಟಾರ್ ಅವಾರ್ಡ್ಸ್ ಸೌತ್ ಐಕಾನ್ ಫಿಮೇಲ್. ಈ ಪ್ರಶಸ್ತಿಯನ್ನ ನೀಡಕ್ಕೂ ಮುನ್ನ ನಾನು ನಮ್ಮ ಶಿವಣ್ಣನ ಜೊತೆಗೆ ಒಂದಷ್ಟು ನಮ್ಮ ಸ್ಪಾನ್ಸರ್ಸ್ ವೇದಿಕೆ ಮೇಲೆ ಬರಮಾಡ್ಕೊತಾ ಇದ್ದೀನಿ. ವಿಶ್ವಾಸ್ ಪೇನಾ, MD ವಿಶ್ವಾಸ್ ಅವರು, ಮ್ಯಾನಿಕ್ವಿನ್ ಕಂಪನಿಯ CEO ಮಾನ್ವಿತಾ ಹರೀಶ್ ಅವರು, ಅವಿನಾಶ್ ಫ್ರಮ್ ಮ್ಯಾಗ್ನಮ್ ಹೋಂಡಾ ಹಾಗೂ ಸೌಮ್ಯ ಅವರು. ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2025 ಸೌತ್ ಐಕಾನ್ ಫಿಮೇಲ್ AV ಪ್ಲೀಸ್. ದಕ್ಷಿಣ ಭಾರತದ ಮೋಸ್ಟ್ ಹ್ಯಾಪನಿಂಗ್ ಹೀರೋಯಿನ್, ಕನ್ನಡಿಗರ ಹೆಮ್ಮೆಯ ನಟಿ ಶ್ರೀಲೀಲಾ. ಕಲೆಗೆ ಕನಸಿಗಿಂತಲೂ ತಯಾರಿ ಮುಖ್ಯ. ಚಿಕ್ಕಂದಿನಿಂದಲೇ ಭರತನಾಟ್ಯ ಕಲಿತ ಇವರು ಸಾಕಷ್ಟು ಸ್ಟೇಜ್ ಶೋಗಳನ್ನ ಕೂಡ ನೀಡಿದ್ದಾರೆ. ಕಿಸ್ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ ಬೆಳ್ಳಿ ತೆರೆಯನ್ನ ಚುಂಬಿಸಿ ಕಿಸಾಕ್ ಹಾಡಿನ ಮೂಲಕ ಇಡೀ ಭಾರತ ಚಿತ್ರರಂಗವನ್ನೇ ಕುಣಿಸಿದ ಚಂದುಳ್ಳಿ ಚೆಲುವೆ ಇವರು. ನಿತಿನ್, ಮಹೇಶ್ ಬಾಬು, ಬಾಲಕೃಷ್ಣರಂತಹ ಹಿರಿಯ ನಟರೊಂದಿಗೆ ಕೂಡ ಲೀಲಾ ಎಂಬ ಹೆಸರಿಗೆ ತಕ್ಕಂತೆ ಲೀಲಾಜಾಲವಾಗಿ ನಟಿಸಿ ಸೈ ಎನಿಸಿಕೊಂಡವರು. ಈಗ ಬಾಲಿವುಡ್ನಲ್ಲೂ ತಮ್ಮ ಟ್ಯಾಲೆಂಟ್ ತೋರಿಸಲು ಸಿದ್ಧರಾಗಿರುವ ಇವರು ಆಶಿಕಿ 3, ತಮಿಳಿನ ಪರಾಸಕ್ತಿ ಹೀಗೆ ಈ ವರ್ಷದ ಮೋಸ್ಟ್ ಆಂಟಿಸಿಪೇಟೆಡ್ ಸಿನಿಮಾಗಳಲ್ಲಿ ನಟಿಸುತ್ತಿದ್ದಾರೆ. The South Indian sensation ಶ್ರೀಲೀಲಾ. ಯುವ ಹೃದಯಗಳನ್ನು ಆಳುತ್ತಿರುವ ಯುವ ರಾಣಿ ಶ್ರೀಲೀಲಾ ಅವರ ಸಿನಿ ಬದುಕು ಇನ್ನಷ್ಟು ಯುವ ಪ್ರತಿಭೆಗಳಿಗೆ ಸ್ಫೂರ್ತಿಯಾಗಲಿ ಮತ್ತು ಅವರ ಸಿನಿ ಪಯಣ ಯಶಸ್ವಿಯಾಗಲಿ ಎಂದು ಆಶಿಸುತ್ತಾ ಚಿತ್ತಾರವು ಚಿತ್ತಾರ ಸೌತ್ ಐಕನ್ 2025 ಪ್ರಶಸ್ತಿ ನೀಡಿ ಗೌರವಿಸಲು ಹೆಮ್ಮೆ ಪಡುತ್ತದೆ. South Indian sensation, South icon female. It is none other than the very beautiful and talented Sri Leela. ಎಲ್ರಿಗೂ ನಮಸ್ಕಾರ. ಸೌತ್ ಐಕಾನ್ ಐ ಡೋಂಟ್ ನೋ, ಬಟ್ ಫಸ್ಟ್ ಥ್ಯಾಂಕ್ ಯು ಸೋ ಮಚ್ ಚಿತ್ತಾರ ಅವಾರ್ಡ್ಸ್. ಹಾಗೆ ಶಿವಣ್ಣ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕೈಯಿಂದ ತೊಗೊಂಡಿರೋದು ನಿಜವಾಗ್ಲೂ ತುಂಬ ಖುಷಿ ಅನ್ನಿಸ್ತಾ ಇದೆ. ನಿಮ್ಮ ಬಗ್ಗೆ ಮಾತಾಡೋ ಅಷ್ಟು ದೊಡ್ಡವಳಲ್ಲ ನಾನು, ಬಟ್ ಐ ಥಿಂಕ್ ನೀವು ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ. ಐ ಕ್ಯಾನ್ ಆಸ್ಕ್ ಫಾರ್ ಸಮಥಿಂಗ್. ಸೊ
ಅಟ್ಲೀಸ್ಟ್ ಇನ್ ದ ನಿಯರ್ ಫ್ಯೂಚರ್ ನಿಮ್ಮ ಜೊತೆ ನಿಮ್ಮ ಮಗಳ ಥರ ಒಂದು ಒಳ್ಳೆ ಸ್ಟೋರಿ ಮಾಡಬೇಕು ಅಂತ ನನ್ನ ಆಸೆ. ಐ ರಿಯಲಿ ಹೋಪ್ ಇಟ್ ಹ್ಯಾಪನ್ಸ್ ಬಿಕಾಸ್ ನಾನು ಸಿನಿಮಾಲ್ಲಿ ಹುಟ್ಟಿರೋದು ಸ್ಯಾಂಡಲ್ವುಡ್ಡಲ್ಲಿ. ಸೊ ನಾನು ಇವತ್ತು ಎಲ್ಲೇ ಹೋದರೂ ಎಲ್ರಿಗೂ ಗೊತ್ತಿರೋ ವಿಷಯ ಆ್ಯಂಡ್ ಗುರ್ತಿಡಿಯೋ ವಿಷಯ ನಾನು ಬೆಂಗಳೂರು ಹುಡುಗಿ ಅಂತ. ತುಂಬ ಖುಷಿ ಆಗುತ್ತೆ. ಇಲ್ಲಿ ನೀವು ಕೊಡೋ ಪ್ರೀತಿಯಲ್ಲಿ ಏನೋ ಒಂದು ಪವರ್ ಇದೆ, ಒಬ್ರು ಕನಸನ್ನ ನನ್ಸು ಮಾಡೋ ಶಕ್ತಿ ಇದೆ. ಬಿಕಾಸ್ ನಾನು ನೋಡ್ತಾ ಇರ್ತೀನಿ, ನಂದು ಏನೇ ಒಂದು ಟ್ರೇಲರ್, ಟೀಸರ್, ಹಾಡು ಅಥವಾ ಎಲ್ಲೇ ಯಾವ ಭಾಷೆಯಲ್ಲಿದ್ದರೂ ಕೆಳಗಡೆ ಕಮೆಂಟ್ಸಲ್ಲಿ ಲವ್ ಫ್ರಮ್ ಕರ್ನಾಟಕ, ಮಂಡ್ಯ, ಮೈಸೂರು, ಬೆಳಗಾವಿ, ಉತ್ತರ ಕರ್ನಾಟಕ ಈ ಥರ ಬರ್ತಾ ಇರುತ್ತೆ. ಸೊ ತುಂಬ ಖುಷಿ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶೀರ್ವಾದ ಹಿಂಗೆ ನಮ್ಮ ಮೇಲೆ ಇರಲಿ. ನೀವು ಕೊಟ್ಟಿರೋ ಈ ಒಂದು ಫೌಂಡೇಶನಲ್ಲಿ ನಾನು ನನ್ನ ಕರಿಯರ್ನ ಕಟ್ಕೋತಾ ಇದ್ದೀನಿ ನಿಮ್ಮಿಂದಾನೆ. ಸೊ ಎವ್ರಿಥಿಂಗ್ ಇಸ್ ಡೆಡಿಕೇಟೆಡ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಬಂಗಾರಿ, ಎಷ್ಟು ಮುದ್ದ ಮಾತಾಡಿದ್ಯಾ. ನನ್ನ ದೃಷ್ಟಿ ಆಗೋ ಥರ ಇದೆ. ಯಾರ ದೃಷ್ಟಿ ಆಗಬಾರ್ದು, ವಿಜಯ್ ಸೂರ್ಯ ದೃಷ್ಟಿ ಆಗಬಾರ್ದು. ನೋಡಿ ಎಲ್ಲ ನೋಡ್ತಾವ್ರೆ. ಬಟ್ ಏನು ಚಂದ ಮಾತಾಡಿದ್ಯಮ್ಮ. ಆಕ್ಟ್ರು ಹೌದು, ಡಾಕ್ಟ್ರು ಹೌದು, ನಾನೇ ಫಸ್ಟ್ ಪೇಷಂಟು. ಇವಾಗ ಆಕ್ಚುಲಿ ನಾನು ಕಂಪ್ಲೀಟ್ ಮಾಡಿದೆ. ಐ ಆಮ್ ಅಫಿಷಿಯಲಿ ಅ ಡಾಕ್ಟರ್ ಪರವಾಗಿಲ್ಲ, ನೌ. ಯು ಕ್ಯಾನ್ ಆಪರೇಟ್ ಆನ್ ಮೀ. ನನ್ನ ಎದೆ ತುಂಬಾ ಡವ ಡವ ಅಂತಿದೆ. ಏನಕ್ಕೆ? ನೀವು ನಾನು ಹೇಳಕ್ಕಾಗಲ್ಲ. ಪ್ಲೀಸ್ ಟೆಲ್ ಮಿ ವೈ ಡಾಕ್ಟರ್. ನಿಮ್ಗೆ- ಡಾಕ್ಟರ್ ಡಾಕ್ಟರ್ ಅಯ್ಯೋ ಡಾಕ್ಟರ್ ಪ್ಲೀಸ್ ನೋಡಿ ಡಾಕ್ಟ್ರು. ಅಯ್ಯೋ 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 ಡಾಕ್ಟರ್ ಶಿವಣ್ಣ ಬಂದ್ರ ಹಾಗಾದ್ರೆ ನಡೆಯುತ್ತೆ. ನನ್ನ ಹೃದಯದ ಬಡಿತ ಡಾಕ್ಟರ್ ಶಿವಣ್ಣ ಗೊತ್ತಾಗಿದೆ. ನಿಮ್ಗೆ ಗೊತ್ತಾಗಿಲ್ಲ ಏನಮ್ಮ? ಡಾಕ್ಟರ್ ಅಂದ್ರೆ ಬರೀ ಶಿವಣ್ಣ ಮಾತ್ರ ಬಂದ್ರು. ನೀವು ಡಾಕ್ಟರ್ ಸರ್ವಮಂಗಳ ಅವರು ತಾನೇ, ಬರ್ಬೋದಲ್ವಾ? ಓ, ನೀವು ಗೈನಕಾಲಜಿಸ್ಟ್, ನೀವು ಬರಬಾರದು. ನನ್ನ ಹೃದಯದ ಬಡಿತ ಎಷ್ಟು ಜೋರಾಗಿದೆ, ಪ್ಲೀಸ್ ಟೆಲ್ ಮಿ ದ BP. BP ಎಷ್ಟಿದೆ? 120/80 ಕರೆಕ್ಟ್ ಆಗಿದೆ. ಸ್ವಲ್ಪ ಜೋರಾಗಿ ಆಗ್ರೋ. ನಿಮ್ಮ ರೆಕಾರ್ಡಿಂಗ್ ಅಲ್ಲಿ ಅಷ್ಟೇ BP ಇದೆ. ಹಾರ್ಟ್ ಬೀಟ್ ಟೂ ಡಿಫರೆಂಟ್ ಥಿಂಗ್ಸ್. ಆದ್ರೆ ಅದು BP ಅಲ್ಲ, ಇದು ಬ್ರೇಕ್ ಡಾನ್ಸ್. BP ಅಲ್ಲ ಇದು. ಡಾಕ್ಟರ್ ನೋಡಿ ಮುಟ್ ಚೆಕ್ ಮಾಡ್ತಾರೆ. ಅಟ್ಲೀಸ್ಟ್ ಪ್ಲೀಸ್ ನನ್ನ ಪಲ್ಸ್ ಆದ್ರೂ ಮುಟ್ರಿ ಪ್ಲೀಸ್. ಟಗರು ಬಂತು ಹೆಂಗಂತಿದೆ? ಈಗ ಆ ಡಾನ್ಸ್ ಮಾಡಬೇಕು ಅಂತ ಹೇಳ್ತಾ ಇದೆ ಮನಸ್ಸು. ಪ್ಲೀಸ್ ಗಿವ್ ಮಿ ದಿ ಅವಾರ್ಡ್. ಕಿಸ್ಸಿಂದ ಹಿಡಿದು ಕಿಸ್ಸಕ್ಕವರೆಗೂ ಇವರ ಜರ್ನಿ ಹೇಗಿತ್ತು ಗೊತ್ತಾ? ಅಲ್ಲಿ ನೋಡಿದಿರ್ತಾನೆ. ಈಗ ನೋಡಿ. ರಪ್ಪನೆ ಬೀಳುತ್ತಾ ಜಾ, ರಪ್ಪನೆ ಬೀಳುತ್ತೋ, ರಪ್ಪ ರಪ್ಪ ರಪ್ಪನೆ ಬೀಳುತ್ತೋ. ರಪ್ಪನೆ ಬೀಳುತ್ತಾ ಜಾ, ರಪ್ಪನೆ ಬೀಳುತ್ತೋ, ರಪ್ಪ ರಪ್ಪ ರಪ್ಪನೆ ಬೀಳುತ್ತೋ. ನೀವು ನನ್ನ ಪೋರ್ಷನ್ ಮಾಡ್ತಿದ್ದೀರಾ, ನಾನು ಅಲ್ಲು ಅರ್ಜುನ್ ಅವ್ರ ಪೋರ್ಷನ್ ಮಾಡ್ತಾ ಇದ್ದೀನಿ. ಹೌದಾ? ನಾನು ಶ್ರೀಲೀಲಾ ಮಾಡಿದ್ನಾ? ನಾನು ಪಕ್ಕದಿಂದ ನಡ್ಕೊಂಡು ಹೋಗ್ತೀನಿ ಹಿಂಗೆ. ನೀವು ನನ್ನ ಪೋರ್ಷನ್ ಆದ್ರೂ ಸಖತ್ ಡಾನ್ಸ್ ಮಾಡಿದ್ದಾರೆ. ಶಿವಣ್ಣ ಖುಷಿ ಆಗ್ತಾನೆ, ಗೀತಕ್ಕೆ ಖುಷಿ ಆಗ್ತಾನೆ. ಅವ್ರು ಖುಷಿ ಪಡ್ಸಕ್ ಮಾಡಿರೋಂಥ ಸಣ್ಣ ಪ್ರಯತ್ನ ಅಷ್ಟೇ. ನೀವು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಡಾಕ್ಟರ್ ಸರ್ವಮಂಗಳ ಅವ್ರಿಗೆ, ನಿಮ್ಮ ತಾಯಿಗೆ. ಬಿಕಾಸ್ ಸ್ವರ್ಣಲತಾ ಅವರು, ಡಾಕ್ಟರ್ ಸ್ವರ್ಣಲತಾ ಅವರು. ಯಾಕೆಂತಂದ್ರೆ ಆ ಬ್ಯೂಟಿನೇ ಇಲ್ಲಿ ರಿಫ್ಲೆಕ್ಷನ್. ಮೇಡಮ್, ನಿಮ್ಮ ಬ್ಯೂಟಿ ಇಲ್ಲಿ ಬಂದಿದೆ, ನಿಮ್ಮ ಸಾಧನೆ ಇಲ್ಲಿ ಬಂದಿದೆ. ಚಿಕ್ಕ ವಯಸ್ಸಿನಲ್ಲೂ ಕೂಡ ಲವ್ ಯು ಶಿವಣ್ಣ. ಅರ್ಥ ಆಯ್ತು ಶಿವಣ್ಣ, ಲವ್ ಯು. ಸೊ ಹಾಗಾಗಿ ಡಾಕ್ಟರ್ ಆಲ್ ದ ವೆರಿ ಬೆಸ್ಟ್. ಗಾಡ್ ಬ್ಲೆಸ್ ಯು ಅಂಡ್ ಮೇ ಯು ಅಚೀವ್ ಮೋರ್ ಅಂಡ್ ಮೋರ್. ಆಶಿಕಿ 3. ಥ್ಯಾಂಕ್ ಯು ಸೋ ಮಚ್. ಇದು ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2025 ಪ್ರಶಸ್ತಿಗಳ ಸಂಭ್ರಮದ ಮಧ್ಯೆ ಒಂದು ಅದ್ಭುತವಾದ ಪರ್ಫಾರ್ಮೆನ್ಸ್ ನೀಡೋದಕ್ಕೆ, ಖಡಕ್ಕಾಗಿ ಎಂಟ್ರಿ ಕೊಡೋಕೆ ನಮ್ಮ ಹುಡುಗ ರೆಡಿ ಆಗಿದ್ದಾನೆ. ಯಾರು ಅಂತ ನೋಡ್ತಿದ್ದೀರಾ? ಕಮಾನ್, ಬರ್ಲಿ ಜೋರ್ ಚಪ್ಪಾಳೆ ಫಾರ್ ನಮ್ಮ ಪ್ರೀತಿಯ ರಾಕ್ಷ್ ರಾಮ್. He's one of a kind. Don't know what he's got in mind.
ಕೂಸು ಅಣ್ಣ ಬಾಂಡ್ ಜೇಮ್ಸ್ ಬಾಂಡಿಗೂನು ಬಾಸು ಅಣ್ಣ ಬಾಂಡ್ ಸೂರ್ಯನಿಗೆ ಅಲ್ಲಾರಾಮು ಅಣ್ಣ ಬಾಂಡ್ ಏರಿಯಾಗೆ ಚಂದ ಮಾವು ಅಣ್ಣ ಬಾಂಡ್ ಹಿಡಿಯೋ ಬ್ಯಾಟಿನಲ್ಲೂ ಅಣ್ಣ ಬಾಂಡ್ ಚಾರ್ಲಿ ಚಾಪ್ಲಿನ್ ಹ್ಯಾಟಿನಲ್ಲೂ ಅಣ್ಣ ಬಾಂಡ್ ಸುನಾಮಿಲಿ ಮೀನು ಹಿಡಿಯೋ ಅಣ್ಣ ಬಾಂಡ್ ಕ್ಯಾಲೆಂಡರು ಕಂಡು ಹಿಡಿದೋ ಅಣ್ಣ ಬಾಂಡ್ ಯಾರಲ್ಲಿ ಸೌಂಡು ಮಾಡೋದು ಸುಮ್ನಿರ್ರಿ ಚಾರಿ ಬೈಬೋದು ಸೈಲೆಂಟ್ ಆಗಿದ್ರೆ ಒಳ್ಳೆಯದು ಯಾರು ಕೆಮ್ಮಂಗಿಲ್ಲ ಯಾರಲ್ಲಿ ಉಗ್ಗು ಕೊಡೋದು ಇದನ್ನೇ ಬ್ಯಾಡ ಅನ್ನೋದು ಸೈಡಲ್ಲಿ ಇದ್ರೆ ಒಳ್ಳೆಯದು ಅಡ್ಡ ಸಿಗಂಗಿಲ್ಲ ರಾಮಾಚಾರಿ ಯಾರಲ್ಲಿ ಸೌಂಡು ಮಾಡೋದು ಕೋನ್ರೆ ಉನೇ ಕೋನ್ರೆ ಉನೇ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2025. ಈಗ ಮುಂದಿನ ಅವಾರ್ಡ್ ಏನು ಅಂತ ನೋಡೋ ಸಮಯ. ಸಿನಿಮಾ ಅಲ್ಲದೆ ಹಾಡು, ಆಕ್ಟಿಂಗ್, ಡಾನ್ಸ್, ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ಎಷ್ಟೆಲ್ಲ ಆಯಾಮಗಳಿವೆ. ಜನರನ್ನ ಮನರಂಜಿಸೋದು ಅಷ್ಟು ಸುಲಭದ ಮಾತಲ್ಲ. ಆ ಜವಾಬ್ದಾರಿಯನ್ನು ನಿಭಾಯಿಸಿ ಕರ್ನಾಟಕವನ್ನ ಎಂಟರ್ಟೈನ್ ಮಾಡ್ತಾ ಬಂದಿರುವ ದ ರಿಯಲ್ ಎಂಟರ್ಟೈನರ್ಸ್ಗೆ ಈಗ ಮುಂದಿನ ಪ್ರಶಸ್ತಿ ಹೋಗ್ತಾ ಇದೆ. ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2025 ಎಂಟರ್ಟೈನರ್ ಆಫ್ ದ ಇಯರ್. ಈ ಪ್ರಶಸ್ತಿಯನ್ನು ನೀಡೋದಕ್ಕೆ ಪ್ರತಿಭಾನ್ವಿತ ನಟಿ ಅನು ಪ್ರಭಾಕರ್ ಮುಖರ್ಜಿ ಅವರು ಆನ್ ಸ್ಟೇಜ್. ವೆಲ್ಕಮ್ ಟು ಚಿತ್ತಾರ ಸ್ಟಾರ್ ಫಿಲ್ಮ್ ಅವಾರ್ಡ್ಸ್. Thank you so much, Akul. ಚೆನ್ನಾಗಿದ್ದೀನಿ. And you're looking extremely dapper and smart. ಥ್ಯಾಂಕ್ ಯು. ಇನ್ನೊಂದ್ಸತಿ ಹೇಳಿ, ಅದು ಪ್ರೋಮೋ ಆಗುತ್ತೆ. Hey, matching, Yeah. black and black. ಇಮ್ಯಾಜಿನ್ ಅ ಗಾರ್ಜಿಯಸ್ ಲುಕಿಂಗ್ ಅನು ಹೇಳ್ತಿರೋದು ಮಾತು ನನಗೆ ಬಹಳ ಖುಷಿ ಕೊಟ್ಟಿದೆ. ಯು ಆರ್ ಲುಕಿಂಗ್ ಡ್ಯಾಶಿಂಗ್ ಟು ಅಮೇಜಿಂಗ್. ಯು ಆರ್ ಲುಕಿಂಗ್ Thank you. ಫಾರ್ ಎವರ್. Thank you. ನೋಡಿ ಅನು, ಇವತ್ತು ಇಡೀ ಇಂಡಸ್ಟ್ರಿ ಇಲ್ಲಿದೆ. ಈ ಸಂಭ್ರಮ, ಈ ಮೊಮೆಂಟಮ್, ಈ ಖುಷಿ ಹೇಗನ್ನಿಸ್ತಾ ಇದೆ ನಿಮ್ಗೆ? ತುಂಬಾನೇ ಖುಷಿ ಆಗ್ತದೆ. ಚಿತ್ತಾರ ಜೊತೆ ಒಂದು ಲಾಂಗ್ ಸ್ಟ್ಯಾಂಡಿಂಗ್ ರಿಲೇಶನ್ಶಿಪ್. 5 ವರ್ಷದಿಂದ 5ನೇ ಸರಿ ಅವಾರ್ಡ್ ಮಾಡ್ತಿರೋದು ಅಂತ ಹೌದಾ? ಅನ್ಕೋತೀನಿ. 5th year. ಅಲ್ಲ ಶಣೋಯ್ ಸರ್? 5th year, ಎಸ್. ಸೊ 3 years ಬ್ಯಾಕ್ ಗೆಸ್ಟ್ ಆಗಿ ಬಂದಿದ್ದೆ. ಲಾಸ್ಟ್ ಇಯರ್ ಜೂರಿನಲ್ಲಿದ್ದೆ. ಈ ವರ್ಷ ನಾಮಿನೇಟ್ ಆಗಿದ್ದೀನಿ ಅನಿಸುತ್ತೆ ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟ್ರೆಸ್ಗೆ. ಸೊ ಶಿವು ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್, ಅವ್ರ ಇಡೀ ತಂಡಕ್ಕೆ. ಯಾಕಂದರೆ ಸುಲಭವಾದ ಕೆಲಸ ಅಲ್ಲ ಅಕುಲ್. ನಿಜ. ಈ ಥರ ಒಂದು ಪ್ರಶಸ್ತಿ ಮಾಡಬೇಕು, ಈ ಥರ ಒಂದು ಸಮಾರಂಭ ಮಾಡಬೇಕು, ಎಲ್ಲರನ್ನೂ ಸೇರಿಸ್ಬೇಕು, ಟ್ಯಾಲೆಂಟನ್ನು ಗುರುತಿಸ್ಬೇಕು, ಮತ್ತು ಡಿಸರ್ವಿಂಗ್ ಟ್ಯಾಲೆಂಟನ್ನು ಗುರುತಿಸ್ಬೇಕು. ಅದು ಬಹಳ ಕಷ್ಟಕರವಾದ ಕೆಲಸ. ಅದನ್ನು ಬಹಳ ಅಚ್ಚುಕಟ್ಟಾಗಿ 5 ವರ್ಷದಿಂದ ಚಿತ್ತಾರ ತಂಡದವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದರೆ, ನಮ್ಮ ಉದಯ ವಾಹಿನಿಗೆ 31 ವರ್ಷ ತುಂಬಿದೆ. ನಾನು ನಾಯಕ ನಟಿಯಾಗಿ 1999ರಲ್ಲಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಮೇಲೆ ಮೊದಲನೇ ಸಂದರ್ಶನ ಕೊಟ್ಟಿದ್ದೆ ಉದಯ ಟಿವಿಗೆ. ಸೊ Wow. ನನ್ನ ಫಸ್ಟ್ ಎವರ್ ಇಂಟರ್ವ್ಯೂ ವಾಸ್ ಫಾರ್ ಉದಯ ಟಿವಿ.
ಸೊ ಅದು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಚಿತ್ರರಂಗದ ಏನೇ ಕಾರ್ಯಕ್ರಮ ಆದರೂ ಉದಯ ಟಿ ವಿ. ಸೊ ಉದಯದ 31 ಇಯರ್ಸ್ ರಿಲೇಷನ್ಶಿಪ್ ಅಲ್ಲ, ನಾನು ಇಂಡಸ್ಟ್ರಿಗೆ ಬಂದು 26 ಇಯರ್ಸ್ ಆಯಿತು. My ಸೊ ಯು goodness. ಕ್ಯಾನ್ ಇಮ್ಯಾಜಿನ್ ದ ರಿಲೇಷನ್ಶಿಪ್ ಡೆಪ್ತ್ ವಿತ್ ಉದಯ ಆ್ಯಂಡ್ ಮೀ. 2.5 decades. ಕಮಾನ್, ಜೋರ್ ಚಪ್ಪಾಳೆ ಬರಲೇಬೇಕು ಫಾರ್ ಅನು ಅವ್ರಿಗೆ. 26 ವರ್ಷ ಸುದೀರ್ಘ ಪಯಣ ನಮ್ಮ ಕನ್ನಡ ಚಿತ್ರರಂಗದಲ್ಲಿ. ಆ್ಯಂಡ್ ನನಗೆ ಅಷ್ಟು ವಯಸ್ಸು ಆಗಿಲ್ಲ ನೋಡಿ. ಹೌದಾ ಕುಲ್? ರಿಯಲಿ? ಆಗಿದೆ ಬಿಡಿ. ಆ್ಯಂಡ್ ಏನು ಗೊತ್ತಾ, ನಾನು ಆ್ಯಕ್ಟ್ ಮಾಡಿರೋಂಥ 70-80 ಸಿನಿಮಾ ಕೌಂಟ್ ಮಾಡೋದು ನಿಲ್ಲಿಸ್ಬಿಟ್ಟಿದ್ದೀನಿ. ಅದರಲ್ಲಿ ಮ್ಯಾಕ್ಸಿಮಮ್ ಸಿನಿಮಾ ಉದಯ ಟಿ ವಿ ಹತ್ರನೇ ಇರೋದು. ನೋಡಿ, ಇದು ಕೂಡ ಒಂದು ರೆಕಾರ್ಡ್. 31 ವರ್ಷ ಈ ಒಂದು ಇತಿಹಾಸದಲ್ಲಿ ಎಷ್ಟು ಬ್ಯೂಟಿಫುಲ್ ಮೂಮೆಂಟ್ಸ್ ನಿಮಗಿದೆ. ಈಗ ನಿಮ್ಮ ಒಂದು ಜರ್ನಿ, 26 ವರ್ಷದ ನಿಮ್ಮ ಜರ್ನಿಯಲ್ಲಿ ಈಗಿನ ಕಲಾವಿದರಿಗೆ ನಿಮ್ಮ ಕಡೆಯಿಂದ ಏನಾದರೂ ಒಂದು ಟಿಪ್ಸ್ ಕೊಡೋದಾದ್ರೆ ಏನು ಹೇಳ್ತೀರಿ? ಡೆಡಿಕೇಶನ್ ಇಸ್ ಇಂಪಾರ್ಟೆಂಟ್, ದಟ್ ಟೇಕ್ಸ್ ಯು ಅ ಲಾಂಗ್ ವೇ. ಮಾಡೋ ಕೆಲಸನ ಮನಸ್ಸಿಟ್ಟು ಮನಸ್ಫೂರ್ತಿಯಾಗಿ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ನೋಡಿ, ನೀವು ಹಂಗೆ ಹೇಳ್ತಾ ಇದ್ರೆ ನಮ್ಮ ದೊಡ್ಡಣ್ಣ ಹೂ ಹೂ ಅಂತಿದ್ದಾರೆ. ಬರಲಿ ಜೋರ್ ಚಪ್ಪಾಳೆ ಫಾರ್ ನಮ್ಮ ಪ್ರೀತಿಯ, ನಮ್ಮ ಸ್ವೀಟ್ ಹಾರ್ಟ್ ದೊಡ್ಡಣ್ಣ ಅವ್ರಿಗೆ. ಏನು ಬಂದಿದ್ದಾರೆ ನೋಡಿ, ಸೂಟು ಬೂಟು ಹಾಕೊಂಡು, ಅದು ಮದುವೆ ಗಂಡು ಥರ ಬಂದಿದ್ದಾರೆ ನಮ್ಮ ದೊಡ್ಡಣ್ಣ. ಲವ್ ಯು ದೊಡ್ಡಣ್ಣ. ಓಕೆ, ಸೊ ಈಗ ಎಂಟರ್ಟೈನರ್ ಆಫ್ ದ ಇಯರ್ ಯಾರು ಅಂತ ತಿಳ್ಕೊಳ್ಳೋಕ್ಕೂ ಮುನ್ನ ನಮ್ಮ ಸ್ಪಾನ್ಸರ್ಸ್ ಕೂಡ ವೇದಿಕೆ ಮೇಲೆ ಬರ್ಮಾಡ್ಕೋತಾ ಇದೀವಿ. ಮಮತಾ ಸತೀಶ್, ಆಸ್ಟ್ರೋ ಸೈಕಾಲಜಿಸ್ಟ್, ಪ್ಲೀಸ್ ವೆಲ್ಕಮ್ ಮೇಡಮ್. ಈಗ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2025 ಎಂಟರ್ಟೈನರ್ ಆಫ್ ದ ಇಯರ್ ಈ ಪ್ರಶಸ್ತಿ ಯಾರ ಪಾಲಾಗ್ತಿದೆ? ಅಂಡ್ ದ ವಿನ್ನರ್ ಇಸ್ ಹನುಮಂತ ಲಮಣಿ. ಎಂಟರ್ಟೈನರ್ ಆಫ್ ದ ಇಯರ್ ಹನುಮಂತ ಲಮಣಿ. ನೋಡಿ ನೋಡಿ, ಸುಮ್ಮನೆ ಮುಖ ನೋಡಿ, ಅವನ ಮುಖ ನೋಡಿ, ನಮ್ಮ ಹನುಮಂತನ ಮುಖ, ಕಳೆ ನೋಡಿ. ಮಗ, ಮಮತಾ ಮೇಡಮ್ ಇದ್ಬಿಟ್ರೆ ನಿನ್ನ ಒಳಗಿರುವಂತ ಮಾತುಗಳೆಲ್ಲ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಅವ್ರ ಸೈಕಾಲಜಿಸ್ಟ್, ಆಸ್ಟ್ರೋ ಸೈಕಾಲಜಿಸ್ಟ್ ಅವರು. ಓಕೆನಾ? ಓಕೆ, ನಾನು ನಿನ್ನ ಆಮೇಲೆ ಮಾತಾಡಿಸ್ತೀನಿ. ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಫಾರ್ ಕಮಿಂಗ್ ಮೇಡಮ್. ನಮ್ಮೆಲ್ಲರ ಪ್ರೀತಿಯ ಹನುಮಂತಗೆ ಸಿಗ್ತಿದೆ ಎಂಟರ್ಟೈನರ್ ಆಫ್ ದಿ ಇಯರ್. ಮಗ, ಏನು ಗೊತ್ತಾ ಎಂಟರ್ಟೈನರ್ ಆಫ್ ದಿ ಇಯರ್ ಅಂದ್ರೆ ಏನು? ಅದೇ ಏನು ಗೊತ್ತಾ, ಇಡೀ ವರ್ಷ ನಮ್ಮ ಕನ್ನಡ ಜನತೆಗೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ಯಾ ಚೀನಾ ನೀನು. ಥ್ಯಾಂಕ್ ಯು, ಧನ್ಯವಾದಗಳು. ಅಬ್ಬಾ, ಎಲ್ಲರಿಗೂ ನಮಸ್ಕಾರ. ನೀವೆಲ್ಲ ಅನ್ಕೊಂಡ್ರಷ್ಟು ದೊಡ್ಡ ಕಲಾವಿದ ಏನಲ್ರಿ, ಏನೋ ಒಂದು ಕುರಿ ಮೇಯಿಸ್ಕೊಂತ ಊರಾಗಿದ್ದೆ. ಎಲ್ಲ ಕನ್ನಡದ ಜನತೆ ಆಶೀರ್ವಾದದಿಂದ ಇವತ್ತು ನಾನು ಇಲ್ಲಿ ಮಟ್ಟ ಬಂದು ಈ ಅವಾರ್ಡ್ಸ್ ತಗೊಳಕತ್ತೀನಿ. ನಿಮಗೆಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.